ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಂಭೋಗದ ವೇಳೆ ಗಂಡ ಹೆಂಡತಿ ನಾಚಿಕೆಯನ್ನು ಬಿಟ್ಟು ಈ ಒಂದು ಕೆಲಸ ಮಾಡ್ತಾರೆ. ಇದು ಅಲಕ್ಷ್ಯ ಮಾಡುವ ವಿಷಯ ಅಲ್ಲ, ಇದು ತಿಳಿದುಕೊಳ್ಳೋ ವಿಚಾರ. ಯಾಕೆಂದರೆ ಅನೇಕ ಮಂದಿ ಪೋಷಕರ ಮುಂದೆ ಹಂಚಿಕೊಳ್ಳಲು ಆಗದೇ ಇರುವ ಕೆಲ ವಿಚಾರಗಳನ್ನು ಮದುವೆಯ ಬಳಿಕ ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಅದರಲ್ಲಿಯೂ ಸಂಭೋಗದ ವೇಳೆ ಸಂಕೋಚ ಪಡದೆ ಕೆಲವು ಕೆಲಸಗಳನ್ನು ಮಾಡುತ್ತಾರೆ. ಹಾಗಾದ್ರೆ ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದರಲ್ಲಿ ಸಂಭೋಗ ಮಾಡುವಾಗ ಕೆಲವರು ತಮ್ಮ ಸಂಗಾತಿಯ ಮುಂದೆ ಎಂದಿಗೂ ತೋರಿಸಿಲ್ಲದ ವಿಭಿನ್ನ ಮುಖ ಭಾವನೆಗಳನ್ನು ಪ್ರದರ್ಶಿಸುತ್ತಾರೆ. ಇನ್ನು ದಂಪತಿ ಮಾತ್ರ ಒಂದೇ ಬಾತ್ರೂಮ್ ಹಂಚಿಕೊಳ್ಳಲು ಸಾಧ್ಯ. ಒಬ್ಬರು ಸ್ನಾನ ಮಾಡುವಾಗ ಮತ್ತೊಬ್ಬರು ಹಲ್ಲುಜ್ಜುವುದು ಅಥವಾ ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡುವುದು ಸಾಮಾನ್ಯ ಅಲ್ವಾ? ಮುಂದುವರೆದು ನಿರ್ದಿಷ್ಟ ವಯಸ್ಸಿನ ನಂತರ ನಾವು ಇತರರ ಮುಂದೆ ಬಟ್ಟೆ ಬದಲಾಯಿಸುವುದಿಲ್ಲ. ಆದರೆ ಮದುವೆಯ ನಂತರ ಸಂಗಾತಿಯ ಮುಂದೆ ಬಟ್ಟೆ ಬದಲಾಯಿಸುವುದು ಸಾಮಾನ್ಯವಾಗಿರುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹಾಸ್ಯಮಯ ಜೋಕ್ಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬಹುದು. ಆದರೆ ಅದಕ್ಕೂ ಮೀರಿದ ಕೆಲವು ತಮಾಷೆಯ ಜೋಕ್ಗಳನ್ನು ಗಂಡ ಹೆಂಡತಿಯ ನಡುವೆ ಮಾತ್ರ ಹಂಚಿಕೊಳ್ಳಬಹುದು. ಅದರಂತೆ ಕೆಲವರು ತಮ್ಮ ಕೆಲಸ ಅಥವಾ ಭವಿಷ್ಯದ ಬಗ್ಗೆ ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ಈ ಬಗ್ಗೆ ಯಾರ ಬಳಿಯೂ ಹೇಳಿಕೊಳ್ಳಲು ಆಗುವುದಿಲ್ಲ. ಆದರೆ ಮಲಗುವ ಕೋಣೆಯಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ಗಂಡ ಹೆಂಡತಿ ನಾಚಿಕೆ ಬಿಟ್ಟು ಯಾವೆಲ್ಲ ಕೆಲಸ ಮಾಡುತ್ತಾರೆ ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.